ವರಮಹಾಲಕ್ಷ್ಮಿಯ ವ್ರತ ಯಾಕೆ ಮಾಡಬೇಕು ಅಂತ ಒಮ್ಮೆ ಶಿವ ಪಾರ್ವತಿಯಲ್ಲಿ ಉಪದೇಶಿಸಿದರು. ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಮ್ಮ ಸ್ಕಂದ ಪುರಾಣದಲ್ಲೂ ಸಹ ಉಲ್ಲೇಖವಿದೆ. ಈ ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿಯ ಪರಮ ಭಕ್ತೆಯಾದ ಚಾರುಮತಿ ಕನಸಿನಲ್ಲಿ ಒಮ್ಮೆ ಬಂದು, ನೀನು ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡು, ನಾನು ನಿನ್ನ ಕುಟುಂಬಕ್ಕೆ ಐಶ್ವರ್ಯ, ಆರೋಗ್ಯ, ಆಯಸ್ಸು ಎಲ್ಲವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಚಾರುಮತಿ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರಳಾಗ್ತಾಳೆ. ಈ ವಿಷಯ ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ತಾ ಬಂದರು. ಆ ಸಮಯದಲ್ಲಿ ಪಾರ್ವತಿ ಶಿವನನ್ನು ಕೇಳ್ತಾರೆ, ಹೆಣ್ಣು ಮಕ್ಕಳು ಯಾವುದಾದರೂ ಒಂದು ವ್ರತ ಅಥವಾ ಪೂಜೆ ಮಾಡಿದ್ರೆ ಎಲ್ಲವೂ ಸಿಗುತ್ತೆ ಅನ್ನೋದಾದರೆ ಅದು ಯಾವುದು ಅಂತ ಕೇಳಿದಾಗ ಶಿವನೂ ಸಹ ಹೇಳುವುದು, ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡು, ನಿನಗೆ ಎಲ್ಲವೂ ಸಿಗುತ್ತದೆ ಎಂದು. ಯಾಕಂದರೆ ಈ ವರಮಹಾಲಕ್ಷ್ಮಿ ಪೂಜೆ ಮಾಡುವುದರಿಂದ ಅಷ್ಟಲಕ್ಷ್ಮಿಯರಿಗೆ ಪೂಜೆ ಮಾಡಿದ ಸಮಾನ. ಅದಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬದಿನ ಲಕ್ಷ್ಮಿ ಪೂಜೆ ಮಾಡುವುದರಿಂದ 1000 ಲಕ್ಷ್ಮಿಯ ಪೂಜೆ ಮಾಡಿದ ಹಾಗೆ ಲೆಕ್ಕ ಅಂತಾರೆ. ಈ ದಿನದಂದು ಲಕ್ಷ್ಮಿ ತಾನಾಗೆ ನಮ್ಮ ಮನೆಯ ಬಾಗಿಲಿಗೆ ಬರ್ತಾಳೆ ಎನ್ನುವುದು ವಾಡಿಕೆ. 8ನೇ ತಾರೀಕು 8ನೇ ತಿಂಗಳು 2025 ಹಬ್ಬ ಮಾಡುವ ಸಮಯ ಡಿಸ್ಕ್ರಿಪ್ಷನಲ್ಲಿದೆ.